ಸಿಎಂ ಪ್ರಕರಣವನ್ನ ಇಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ಮೈಸೂರಿನಲ್ಲಿ ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾಖಲೆಯಲ್ಲಿ ಸಿದ್ದರಾಮಯ್ಯನವರದ್ದೇ ಉದಾಹರಣೆ, ಅವರನ್ನೇ ಉದಾಹರಣೆಯನ್ನಾಗಿ ಇಟ್ಕೊಂಡು ಒಂದಷ್ಟು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಮ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಇವತ್ತು ಮತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಕಚೇರಿಗೆ ಬರೋದಕ್ಕೆ ತಿಳಿಸಿದ್ದಾರೆ. ಇದರ ನಡುವೆ ಇಡಿ ಸಹ ಅಲರ್ಟ್ ಆಗಿದೆ. ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಅಂತ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಇವತ್ತು ಮತ್ತೆ ತಮಗೆ ಲೋಕಾಯುಕ್ತದವರು ಅಲ್ಲಿಗೆ ಬರೋದಕ್ಕೆ ತಿಳಿಸಿದರೆ ಏನು ವಿಚಾರ? ಸರ್, ಅದೇ ಇವತ್ತು ಅದು 14 ನಿವೇಶನಗಳು ಏನಿದೆ ಶ್ರೀಮತಿ ಪಾರ್ವತಿ ಹೆಸರಿಗೆ ನೋಂದಣಿ ಆಗಿತ್ತು. ಆ ನಿವೇಶನಗಳ ಮಾಜರ್ ಮಾಡೋದಕ್ಕೆ ಇವತ್ತು ಬರೋದಕ್ಕೆ ಹೇಳಿದ್ರೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಅದೇ 14 ನಿವೇಶನಗಳ ಸಂಬಂಧಪಟ್ಟ ಮಹಾಜನ ನಡೆಯುತ್ತೆ. ಈಗಾಗಲೇ 14 ನಿವೇಶನಗಳನ್ನ ಅವರು ಮುಡಾಗೆ ವಾಪಸ್ ಕೊಟ್ಟಿದ್ದಾರೆ. ಆ ವಿಚಾರ ಸಹ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಸರ್, ವಾಪಸ್ ಕೊಟ್ಟಿದ ತಕ್ಷಣ ಅಪರಾಧ ಮಾಡಿಲ್ಲ ಅಂತಲ್ಲ ಸರ್. ಅದು ಆರೋಪಕ್ಕೆ ಪೂರಕವಾಗಿ ಒಂದು ಬಲವಾದ ಸಾಕ್ಷಿಗಳನ್ನು ಅವರೇ ಕೊಟ್ಟಾಗಾಯ್ತು. ಯಾಕಂದರೆ ಇದುವರೆಗೂ ಏನು ವಾದ ಮಾಡ್ತಿದ್ರು, ನಾವು ಯಾವುದೇ ತಪ್ಪು ಮಾಡಿಲ್ಲ, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದೀವಿ ಅಂತ ಹೇಳಿದ್ರು. ಈಗ ವಾಪಸ್ ಕೊಡೋ ಮೂಲಕ ಅವ್ರು ತಪ್ಪು ಮಾಡಿದರೆ ಮತ್ತು ಕಾನೂನುಬದ್ಧವಾಗಿ ನಿವೇಶನ ಪಡೆದಿರಲಿಲ್ಲ, ಅಕ್ರಮ ಪಡೆದಿರೋ ಸಾಬೀತಾಗಿದೆ. ಹಾಗಾಗಿ ನಮಗೆ ಒಂದು ಬಲ ಸಿಕ್ತಾಗೈತೆ ಅಷ್ಟೇ ಹೊರತು ಯಾವುದೇ ರೀತಿ ತೊಂದರೆ ಆಗಲ್ಲ, ತನಿಖೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಕಾರಣದಿಂದಲೇ ನಾವು ಇವತ್ತು ಮಾಜರ್ ಮಾಡೋಕ್ಕೆ ಹೋಗ್ತಿದ್ವಿ. ಲೋಕಾಯುಕ್ತ ಅಧಿಕಾರಿಗಳು ಕರೆದಿದ್ದಾರೆ. ಅವ್ರು ವಾಪಸ್ ಕೊಡೋದಕ್ಕೂ ತನಿಖೆಗೂ ಅಥವಾ ಅವ್ರ ಮೇಲಿನ ಆರೋಪಕ್ಕೂ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಸರ್. ಎಷ್ಟು ಮಹತ್ವ ಪಡ್ಕೊಳ್ತದೆ ಸರ್ ಇವು ಸ್ಥಳಕ್ಕೆ ಹೋಗಿ ಮಹಾಜರ ಮಾಡಿ ಸಾಕ್ಷಿಗಳನ್ನು ಅಲ್ಲಿ ಸಹಿ ತೆಗೆದುಕೊಳ್ಳುವಂಥದ್ದು, ಇವೆಲ್ಲವನ್ನು ಮಾಡಿದಾಗ ಎಷ್ಟು ಮಹತ್ವ ಆಗ್ತದೆ ಇದು ಮುಂದಿನ ತನಿಖೆಗೆ? ಸರ್, ಈಗ ದಾಖಲಾತಿ ಪ್ರಕಾರ ನಿವೇಶನಗಳು ಅಸ್ತಿತ್ವದಲ್ಲಿ ಇದೆಯಾ ಅನ್ನೋದನ್ನ ಪ್ರಮುಖವಾಗಿ ಮನೆಯಲ್ಲ ಗಮನಕ್ಕೆ ತರೋವಂಥದ್ದು. ಮತ್ತು ಯಾವ ರೀತಿ ಇದೆ ಅಂದರೆ ಆ ನಿವೇಶನದಲ್ಲಿ ಖಾಲಿ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ, ಮತ್ತು ಅಕ್ಕಪಕ್ಕ ಏನಿದೆ, ಅದನ್ನೆಲ್ಲ ಕೂಡ ಮನೆಯಲ್ಲ ಗಮನಕ್ಕೆ ತರೋದಕ್ಕೆ ಇದು ಮಾಜರ್ ಒಂದು ಮಹತ್ವದ ದಾಖಲೆ ಆಗುತ್ತೆ. ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ ಸಹ ಎಂಟ್ರಿ ಕೊಟ್ಟಿದೆ. ತಾವು ಹೋಗಿ ಅಲ್ಲಿ ಸಮನ್ಸೆಯನ್ನು ಕೊಟ್ಟಿದ್ರು, ದಾಖಲೆಗಳನ್ನು ಮಾಹಿತಿಗಳನ್ನು ನೀಡಿದ್ದೀರಾ. ಏನೆಲ್ಲ ಮಹತ್ವದ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನ ನೀಡಿದ್ದೀರಾ ಅಂತ? ಸರ್, ನಾನು ಅಲ್ಲಿ ಏನು 5,000 ಕೋಟಿ ಅವ್ಯವಹಾರಕ್ಕಿಂತ ಹೆಚ್ಚಿನ ಹಣದ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ಪೂರಕವಾಗಿ ಅವ್ರ ಮಾಹಿತಿಗಳನ್ನು ಕೇಳೋದು, ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಲ್ಲಿ ಸಾಕಷ್ಟು ಕನ್ನಡದಲ್ಲಿ ಇದ್ದಿದ್ರಲ್ಲ, ಆ ದಾಖಲೆಗಳು ಏನು ಹೇಳುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡು ಅದನ್ನೆಲ್ಲ ಗುರುತಾಕೊಂಡಿದ್ದಾರೆ. ಅವ್ರಿಗೆ ಏನು ಅನುಮಾನಗಳಿತ್ತು ಎಲ್ಲದಕ್ಕೂ ನಾನು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅವರ ಒಂದು ಸಮಾಧಾನ ಆಗಿದೆ ಅಂತ ಅನಿಸ್ಕೊಂಡಿದೆ. ಈ ಸಿದ್ದರಾಮಯ್ಯವರ ಪತ್ನಿಯ ಪಾರ್ವತಿಯವರ 14 ನಿವೇಶನಗಳು, 3 ಎಕರೆ 16 ಗುಂಟೆಯ ಎಲ್ಲ ದಾಖಲೆಗಳು ಇವು ಸಹ ಐಡಿಗೆ ತಾವು ನೀಡುವಂಥ ಕೆಲಸ ಮಾಡಿದ್ರೆ? ಹೌದು ಸರ್, ಅದನ್ನೇ ಉದಾಹರಣೆಗೆ ಇಟ್ಕೊಂಡು ಯಾವ ರೀತಿಯಲ್ಲಿ ಈ ಥರ ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಬೇರೆ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ಇದು ಮಾಡಿಕೊಂಡು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಹೀಗೆ ಸುಳ್ಳು ಮಾಹಿತಿನ ದಾಖಲೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟು ಅಕ್ರಮವಾಗಿ 50 ಅನುಪಾತದ ಹೆಸರಿನಲ್ಲಿ ಹೇಗೆ ಅಕ್ರಮ ನಿವೇಶನ ಪಡೆದಿನ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ಅಂದರೆ ಸಿದ್ದರಾಮಯ್ಯ ದಾಖಲೆನೇ ಅಲ್ಲಿ ಪ್ರಮುಖ ಸಾಕ್ಷಿಗಳಾಗಿದೆ. ಹಾಗಾಗಿ ಎಲ್ಲ ದಾಖಲೆನ ನಾನು ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ಇದ್ರ ಜೊತೆಗೆ 50-50 ಅನುಪಾತದಂತೆ ಈ ಸೆಟಲ್ಮೆಂಟ್ ಡೀಡ್ ಅಕ್ರಮ ಅನ್ನೋದು ಮುಡಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರಭಾವಿಗಳದ್ರಿಂದ ಇದ್ದಾರೆ, ಇದನ್ನು ಸಹ ಇಡಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸೆಟಲ್ಮೆಂಟ್ ಡೀಡ್ ಅಕ್ರಮದ ಬಗ್ಗೆ ಖಂಡಿತವಲ್ಲ ಸರ್. ಈ ಏನು 50-50 ಅನುಪಾತದಲ್ಲಿ ಈ ಸೆಟ್ಲ್ಮೆಂಟ್ ಡೀಡ್ ಅನ್ನೋದು ದೊಡ್ಡ ಸಾಕ್ಷಿಯಾಗಿದೆ ಸರ್. ಅಂದರೆ ಈ 50-50 ಅನುಪಾತದಲ್ಲಿ ಅಕ್ರಮವಾಗಿ ಪಡೆದಿರೋದ್ರಿಂದ ಈ ಪ್ರಭಾವಿ ವ್ಯಕ್ತಿಗಳು ಲಂಚದ ರೂಪದಲ್ಲಿ ಸೆಟ್ಲ್ಮೆಂಟ್ ಡೀಡ್ ಅನ್ನೋ ಹೆಸರಲ್ಲಿ ಕೋಟ್ಯಾಂತರ ಹಣನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸೆಟ್ಲ್ಮೆಂಟ್ ಡೀಡು ಕೂಡ ಇದರ ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ನಾನು ಸೆಟ್ಲ್ಮೆಂಟ್ ಡೀಡನ್ನು ನಾವು 2 ಕೊಟ್ಟಿದ್ದೀನಿ. ಒಂದು ಉಸ್ತುವಾರಿ ಸಚಿವ ಮಾದೇವಪ್ಪ ಸಂಬಂಧಪಟ್ಟಿದ್ದು, ಅಂದರೆ ಅವರ ಸೋದರ ಮಗ ನವೀನ್ ಬೋಸ್ನ ಹೆಸರಲ್ಲಿ ಮಂಜುನಾಥ್ ಅನ್ನೋ ವ್ಯಕ್ತಿಯಿಂದ ಸೆಟ್ಲ್ಮೆಂಟ್ ಡೀಡ್ ಬರ್ಸ್ಕೊಂಡಿರೋಂಥದ್ದು. ಮತ್ತು ಅದೇ ಮಂಜುನಾಥಿಂದ ಈ ಮರಿಗೌಡರ ಸಹೋದರ ಶಿವಣ್ಣ ಅನ್ನೋರ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಡ್ ಬರ್ಸ್ಕೊಂಡಿರೋಂಥ ದಾಖಲೆ ನಂಗೆ ಸಿಕ್ತು. ಆ ದಾಖಲೆಯನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನು ಕೊಡೋ ಮೂಲಕ ಈ ಏನು ಅಕ್ರಮ ವ್ಯವಹಾರ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವರು ಲಂಚವನ್ನು ಈ ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನ ಪಡ್ಕೊಂಡಿರೋದು ಕೂಡ ಗಮನಕ್ಕೆ ತಂದಿದ್ದೀನಿ. ಈ ಮುಡಾದ ಅಕ್ರಮಗಳು ಒಂದು ಕಡೆ 50-50 ಅನುಪಾತ, ಇನ್ನೊಂದು ಕಡೆ ಸೆಟ್ಲ್ಮೆಂಟ್ ಡೀಡು ಮತ್ತು ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿರುವಂಥದ್ದು ನೋಡಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬನ ಅಥವಾ ಯಾರೆಲ್ಲ ಇದರಲ್ಲಿ ಇದ್ದಾರೆ, ಯಾರೆಲ್ಲ ಆರೋಪಿತರಾಗಿ ಶಿಕ್ಷೆ ಸಿಗುತ್ತೆ ಅವ್ರಿಗೆ ಅಂತ? ಸರ್, ನಾನು ಜನಪ್ರತಿನಿಧಿಗಳ ವಿಶೇಷದಲ್ಲಿ ಸಲ್ಲಿಸಿರೋದಾದ ಖಾಸಗಿ ದೂರ ಅರ್ಜಿಲಿ ಮತ್ತು ಇಡಿಗೆ ಸಲ್ಲಿಸಿರೋ ದೂರ ಅರ್ಜಿಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು 2015ನೇ ಇಸ್ವಿಯಿಂದ ಏನು ಸರ್ಕಾರಿ ಒಂದು ಅಧಿಸೂಚನೆ ಅವೈಜ್ಞಾನಿಕ ಒಂದು ಅಧಿಸೂಚನೆ ಇದೆ. ಆ ಅಧಿಸೂಚನೆ ಇಟ್ಕೊಂಡು 50-50 ಅನುಪಾತದ ಹೆಸರಲ್ಲಿ
ಯಾರ್ಯಾರೆಲ್ಲರ ನಿವೇಶನ ಹಂಚಿಕೆ ಮಾಡಿದರೆ, ಯಾರು ನಿವೇಶನ ಪಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಪೂರಕವಾಗಿ ಯಾರು ಅಪರಾಧ ಕೃತ್ಯಕ್ಕೆ ಸಹಕರಿಸಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾರ್ಯಾರು ಇರ್ಬೋದು ಇದರಿಂದ ಅಂತ ಸರ್? ತಹಸೀಲ್ದಾರ್ಗಳು ಬರ್ತಾರೆ, ಜಿಲ್ಲಾಧಿಕಾರಿಗಳು ಬರ್ತಾರೆ, ಮತ್ತು ಉಪನೋಂದಣಾಧಿಕಾರಿಗಳು ಬರ್ತಾರೆ, ಮತ್ತು ಮೂಢ ಅಧಿಕಾರಿಗಳು ಬರ್ತಾರೆ, ಮೂಢ ಆಯುಕ್ತರು ಇರ್ಬೋದು, ವಿಶೇಷ ತಹಸೀಲ್ದಾರ್ ಇರ್ಬೋದು, ಈ ಥರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಬರ್ತಾರೆ ಸರ್. ಅಂದರೆ ಸ್ಥಳೀಯವಾದಂಥ ಶಾಸಕರು, ಸಂಸದರು, ಜನಪ್ರತಿನಿಧಿಗಳ ಪಾತ್ರ ಇದರಲ್ಲಿದೆ ಅಂತ ಮೂಡೋದು ಖಂಡಿತವಲ್ಲ ಸರ್. ಈಗ ಅವರೇ ಸಭೆಗಳು ನಡೆಸಿ ಈ ಥರ ಬದಲಿ ನಿವೇಶನ ಕೊಡಬೇಕು, 50 ನಿವೇಶನ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರಂತ ಕೂಡ ಅವರು ಇದ್ದಾರೆ. ಹಾಗಾಗಿ ಅವ್ರುಗಳು ಕೂಡ ಇಲ್ಲಿ ಆರೋಪಿಗಳ ಖಂಡಿತ ಹಾಗೆ ಸಾಧ್ಯತೆ ಇದೆ. ಅಂದರೆ ಅಕ್ರಮಕ್ಕೆ ಸಹಕಾರ ಕೊಡುವಂಥದ್ದು ಅಥವಾ ಅಕ್ರಮದಲ್ಲೇ ಭಾಗಿಯಾಗಿರೋ ಬಗ್ಗೆ ಏನಾದ್ರು ದಾಖಲೆಗಳು ಅಥವಾ ಇದೆಯಾ ಅಂತೇಳಿ? ಸರ್, ಅಕ್ರಮದ ಭಾಗಿಯಾಗಿರೋದು ಸರ್. ಈಗ ಕಾನೂನುಬದ್ಧವಾಗಿ ಅವ್ರಿಗೆ 50 ಅನುಪಾತದಲ್ಲಿ ನಿವೇಶನ ಕೊಡೋದಕ್ಕೆ ಅವಕಾಶ ಇಲ್ಲ ಅಂದರೂ ಕೂಡ ಕೊಡಬೇಕು ಅಂತೇಳಿ ಇವರು ದಾಖಲೆಗಳು ಮಾಡ್ತಾರೆ ಅಂತಂದರೆ ಅದು ಅಪರಾಧ ಕೃತ್ಯ ಭಾಗಿಯಾಗಿದೆ. ನನ್ನ ಪ್ರಶ್ನೆ, ಕೊಡಬೇಕು ಅಂತಿರೋದಾ ಅಥವಾ ಖುದ್ದು ಅವರೇ ಅವರ ಬೇರೆಯವ್ರಿಗೆಲ್ಲ ತೆಗೆದುಕೊಟ್ಟಿರುವಂಥದ್ದನ್ನು ಮಾಡಿ ಈ ಥರ ತಾವೇಳದ ಕಿಕ್ ಬ್ಯಾಕ್ ರೂಪದಲ್ಲಿ ತಗೊಳ್ಳುವಂಥ ಕೆಲಸ ಏನಾರು ಮಾಡಿದಾರೆ ಅಂತ? ಸರ್, ಎರಡೂ ರೀತಿ ಇದೆ ಸರ್. ಒಂದು, ಕೊಡಬೇಕು ಅಂತೇಳಿ ಆದೇಶ ಮಾಡಿ ಅವ್ರ ಹೆಸರಲ್ಲಿ ಅಥವಾ ಅವ್ರ ಸಂಬಂಧಿಕರ ಹೆಸರಲ್ಲಿ ಅಥವಾ ಬೆನಾಮಿ ಹೆಸರಲ್ಲಿ ಅವರ ಪರಿಚಯದ ಹೆಸರಲ್ಲಿ ನಿವೇಶನ ಪಡೆದ್ರೆ ಇದೆ. ಸೊ ಹಾಗಾಗಿ ನಮ್ಮ ಮೈಸೂರಿನ ಭಾಗದ ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ ಸರ್. ಅಲ್ಲಿ ಏನು ಮೂಢ ಸದಸ್ಯರಾಗಿ ಆ ಸಭೆಗಳಲ್ಲಿ ಭಾಗವಹಿಸಿದ್ರು, ಬಹುಶಃ ಅವರೆಲ್ಲರೂ ಕೂಡ ಆರೋಪಗಳಾಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ಮೈಸೂರಿನ ವಿಜಯನಗರದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಮೊನ್ನೆಯಷ್ಟೇ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ನಡೆದಿತ್ತು, ದೂರುದಾರರನ್ನ ಕರೆದೊಯ್ಯಲಾಗಿತ್ತು. ಇವತ್ತು ವಿಜಯನಗರದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಥಳ ಮಹಜರಿಗೆ ಹೋಗೋಕ್ಕೂ ಮುನ್ನ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು. ಮಧುಶ್ರೀ, ಖಂಡಿತವಾಗಿಯೂ ಸಿಎಂ ವಿರುದ್ಧ ಏನು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು, ಅದರ ತನಿಖೆ ಚುರುಕುಗೊಂಡಿದೆ. ನಾವೀಗ ಮೈಸೂರಿನ ವಿಜಯನಗರದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ವಿಜಯನಗರಿಯ ಬಡಾವಣೆಯನ್ನು 50-80 ನಿವೇಶನ ಏನಿದೆ, ಒಟ್ಟು ಏನು 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದ ಆ ಜಮೀನಿಗೆ ಬದಲಾಗಿ ಮೈಸೂರಿನ ವಿಜಯನಗರ ಅಂದರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಟ್ಟು 14 ನಿವೇಶನಗಳನ್ನು ನೀಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಏನಿತ್ತು. ಅದೇ ಒಂದು ನಿವೇಶನ ನೋಡ್ತಾ ಇದ್ದೀರಾ. ಆ ನಿವೇಶನದ ಬಳಿ ಬಂದು ಲೋಕಾಯುಕ್ತ ಅಧಿಕಾರಿಗಳು ಮಹಜರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ SP TJ ಉದೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರ್ ಮಾಡುವಂಥ ಕೆಲಸ ಆಗ್ತಾ ಇದೆ. DYSPಗಳಾದಂಥ ಮಾಲ್ತೇಶ್, ಅದೇ ರೀತಿಯಾಗಿ ಮ್ಯಾಥ್ಯೂ ಥಾಮಸ್ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಈ ಒಂದು ಸ್ಥಳದಲ್ಲಿ ಬಿಟ್ಟು ಎಲ್ಲ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಸಹ ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ಈ ಜಾಗವನ್ನು ನೀವು ನೋಡ್ತಾ ಇರ್ಬೋದು, ಅಂದರೆ 80 ಅಡಿ ರಸ್ತೆ ಇದಾಗಿದೆ. ಸೊ 80 ಅಡಿ ರಸ್ತೆ ಇರುವಂಥ ಮತ್ತು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂತಹ ಬಡಾವಣೆ ಇದಾಗಿರೋದ್ರಿಂದಾಗಿ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲಿರುವಂತಹ ಮನೆಗಳನ್ನು, ಸಾಕಷ್ಟು ಪ್ರತಿಷ್ಠಿತ ಮನೆಗಳು ಈ ಸ್ಥಳದಲ್ಲಿದೆ. ಇದೇ ಕಾರಣಕ್ಕಾಗಿ ಅಂದರೆ 3.16 ಎಕರೆ ಏನು ಜಮೀನಿದೆ, ಆ ಜಮೀನಿನ ಬದಲಾಗಿ ಪಡೆದಿರುವಂತಹ ನಿವೇಶನ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಒಟ್ಟು ಈ ರೀತಿಯಾದಂಥ 14 ನಿವೇಶನಗಳು ಇಲ್ಲಿದ್ದಾವೆ. ಕೇವಲ ಒಂದಲ್ಲ ಎರಡಲ್ಲ. ಯಾಕಂದರೆ ಅಲ್ಲಿನ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನು ನೀಡಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಈ ಪ್ರತಿಷ್ಠಿತ ಜಾಗದಲ್ಲಿ ನಿವೇಶನವನ್ನು ಪಡ್ಕೊಂಡಿರೋ ಒಂದು ಆರೋಪ ಇತ್ತು. ಇದೇ ಕಾರಣಕ್ಕಾಗಿ ಲೋಕಾಯುಕ್ತರು ಸಹ ಈಗ ಸ್ಥಳಕ್ಕೆ ಬಂದು ಒಂದು ಮಹಜರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ಏನು ಕೆಸರೆ ಜಮೀನಿತ್ತು, ಆ ಜಮೀನಿನ ಸ್ಥಳಕ್ಕೂ ಸಹ ಖುದ್ದು ತೆರಳಿದ್ರು. ಸ್ನೇಹಮಯಿ ಕೃಷ್ಣ ಅವರನ್ನು ಜೊತೆಗೆ ಕರೆದುಕೊಂಡು ಬಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಅವರಿಗಿರುವಂತಹ ಸಂದೇಹಗಳನ್ನು ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು, ಆ ತನಿಖೆ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಅನ್ನೋ ಮಾತು ಆರಂಭದಲ್ಲಿ ಕೇಳಿ ಬಂದಿತ್ತು. ಆದರೆ ಇದೀಗ ನೀವು ನೋಡಿದ್ರೆ ಖಂಡಿತವಾಗಿಯೂ ಆ ತನಿಖೆಯನ್ನು ಚುರುಕುಗೊಳಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಒಂದು ಕಡೆ ಕೆಸರೆ ಭಾಗದ ಜಮೀನಿನ ಮಹಜರು ಸಂಪೂರ್ಣವಾಗಿ ಮುಕ್ತಾಯವಾಗಿತ್ತು. ನಿನ್ನೆಯಷ್ಟೇ ಲೋಕಾಯುಕ್ತ SP TJ ಉದೇಶ್ ಅವರು ಮೂಡಾಗೆ ತೆರಳಿದ್ರು. ಅಲ್ಲಿರುವಂಥ ಅಗತ್ಯ ದಾಖಲೆಗಳನ್ನು ಸತತ 8 ಗಂಟೆಗಳ ಕಾಲ ಪರಿಶೀಲಿಸುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಇವತ್ತು ಬೆಳ್ಳಂಬೆಳಗ್ಗೆ ವಿಜಯನಗರದ ಈ 14 ನಿವೇಶನಗಳ ಪರಿಶೀಲನೆಗೆ ಬಂದಿರೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸ್ನೇಹಮಯಿ ಕೃಷ್ಣ ಅವರೀಗ ನಮ್ಮ ಜೊತೆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ಮಹಜರ್ಗಳು ನಡೀತಾ ಇದೆ. ಒಂದು ಕಡೆ GT ದೇವೇಗೌಡರು ಹೇಳ್ತಾರೆ ಯಾವುದೇ ರೀತಿಯ ತಪ್ಪಿಲ್ಲ, ಯಾಕೆ ಮಾಡಬೇಕು ಅಂತ. ಯಾಕೆ ಹಳೆ ಸ್ನೇಹಿತರು ಒಂದಾಗಿದ್ದಾರೆ ಅಂತನಾ? ಸರ್, ಕಳೆದ 3 ತಿಂಗಳು ಕೂಡ ಸಿದ್ದರಾಮಯ್ಯ ಇದೇ ಮಾತಾಡ್ಕೊಂಡ್ಬಂದರು ಸರ್. ಅದ್ರ ನಿವೇಶನ ವಾಪಸ್ ಕೊಡೋ ಮೂಲಕ ಅವ್ರ ತಪ್ಪನ್ನ ಅಂದರೆ ಅಪರಾಧ ಕೊಡದೆ ಒಪ್ಕೊಂಡಿದೆ. ಅದೇ ರೀತಿ ಮುಂದಿನ ತಿಂಗಳು ಕೂಡ GT ದೇವೇಗೌಡರು ಕೂಡ ಒಪ್ಕೊಳ್ಳೋದನ್ನು ನೀವೇ ಗಮನಿಸ್ತಾರೆ. ಯಾವ ಕಾರಣಕ್ಕೆ ಕೇಳಿರ್ಬೋದು ಅಂತ? ಅಲ್ಲ, ಅದನ್ನೇ ಸರ್, ಅವರು ಕೂಡ ಇದೇ ತಪ್ಪನ್ನು ಮಾಡೋದ್ರಿಂದ ಆ ಮಾತನ್ನು ಅವ್ರು ಹೇಳಿದ್ದಾರೆ. ಈಗ ಈ ನಿವೇಶನವನ್ನು ನೋಡ್ತಾ ಇದ್ರೆ ಇದರ ಬೆಲೆಗೂ ಆ ಒಂದು ಜಮೀನಿನ ಬೆಲೆಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತದೆ ಅಂತ? ಸರ್, ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ತಾವೇ ನೋಡಿದ್ರೆ ಆ ಜಮೀನು, ಆ ನಿವೇಶನ ಯಾವ ರೀತಿ ಇದೆ, ಈ ಜಮೀನು ಇದು ಯಾವ ರಸ್ತೆಯಲ್ಲಿ ಬರ್ತಾನೆ ನೀವು ಗಮನಿಸಿದರೆ ಅದೇ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತೇಳಿ. 3 ಎಕರೆಗೂ ಒಂದೇ ನಿವೇಶನ ಸಾಕು ನನ್ನ ಪ್ರಕಾರ, ನನ್ನ ಅಂದಾಜು ಪ್ರಕಾರ ಆ 3 ಎಕರೆ 16 ಗುಂಟೆ ಏನಿದೆ ಅದಕ್ಕೆ ಇದೊಂದೇ ನಿವೇಶನ ಸಾಕು ಅನಿಸುತ್ತೆ. ಬಾಗಿ ಅದು ಎಕ್ಸ್ಟ್ರಾ ಬೋನಸ್ ಅವ್ರಿಗೆ ಬಹುಶಃ. ಯಾಕೆಂದ್ರೆ ಅವ್ರು ಭಾಳ ಕಷ್ಟಪಟ್ಟು ದುಡಿದು
ಜಮೀನು ಖರೀದಿ ಮಾಡಿದಾರಲ್ಲ, ಹಾಗಾಗಿ ಅದಕ್ಕೆ ಅವ್ರಿಗೆ ಲಾಭ. ವ್ಯಂಗ್ಯವಾಗಿ ಹೇಳ್ತಾ ಇದ್ರೆ ಹೇಗೆ ಅಂತ ಸರ್ ನಮಗೆ ಇದೆಲ್ಲ ನೋಡ್ತಿದ್ರೆ ನಗಬೇಕು ಅಳಬೇಕು ಗೊತ್ತಾಗ್ತದೆ ಸರ್. ನಾವು ಯಾವ ದೇಶದಲ್ಲಿದ್ದೀವಿ, ಜನಸಾಮಾನ್ಯರು ಒಂದೇ ಒಂದು ನಿವೇಶನ ಪಡೆಯೋಕೆ ದಶಕಗಳ ಕಾಲದಿಂದ ಓಡಾಡ್ತಾರೆ. ಇವರು ಏನೆಲ್ಲ ತಮ್ಮ ಅಧಿಕಾರ ದುರ್ಬಳಕೆ ಪಡ್ಕೊಂಡು ಇಂಥ ಕೋಟ್ಯಾನ ಬೆಲೆಗಳನ್ನು ನಿವೇಶನ ಸುಲಭ ಪಡಿತಾರೆ ಅಂದರೆ, ಇದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ ಅಂತಂದರೆ ಇಂಥ ವ್ಯವಸ್ಥೆ ಬಗ್ಗೆ ನಿಜ ಕಣ್ಣಲ್ಲಿ ನೀರು ಬರ್ತದೆ ಸರ್. ಮಧುಶ್ರೀ, ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಅವ್ರು ಹೇಳದಂತೆ ಖಂಡಿತವಾಗಿಯೂ ಆ 3.16 ಗುಂಟೆ ಜಮೀನಿನ ಬೆಲೆ ಮತ್ತು ಈ ನಿವೇಶನದ ಬೆಲೆ ಇದರ ಬಗ್ಗೆನೇ ಸಾಕಷ್ಟು ರೀತಿಯಾದಂಥ ಆರೋಪಗಳಿರುವಂಥದ್ದು. ಇದೀಗ ಲೋಕಾಯುಕ್ತರ ತನಿಖೆ ಏನಾಗ್ತದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.